ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ, ಸಂಜೀವಿನಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯಿತಿ ವತಿಯಿಂದ ರಾಮನಗರ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಸರಸ್ ಮೇಳ ಆಯೋಜಿಸಲಾಗಿತ್ತು. ಜಿಲ್ಲೆಯ 5 ತಾಲೂಕಿನ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ಇಲ್ಲಿ ಪರಿಚಯಿಸಲಾಯಿತು. ಅಲ್ಲದೆ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಮೇಳವನ್ನು ಆಯೋಜಿಸಲಾಗಿತ್ತು. ದೂರದರ್ಶನದೊಂದಿಗೆ ಕೈಲಾಂಚ ಸಂಜೀವಿನಿ ಸಂಘದ ಅಧ್ಯಕ್ಷೆ ಸುಧಾಮಣಿ, ಸಂಘದ ಸದಸ್ಯರು ತಯಾರಿಸಿದ ಉತ್ಪನ್ನಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿದೆ, ಸಾರ್ವಜನಿಕರು ಖರೀದಿಸಿ ಅವರಿಗೆ ಉತ್ತೇಜನ ನೀಡಬೇಕೆಂದು ಮನವಿ ಮಾಡಿದರು. ಸದಸ್ಯರುಗಳು ಎಲ್ಲ ಸೇರಿ ಒಂದು ಉತ್ತೇಜನ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಕೊಟ್ಟು ನಾವು ಅವ್ರನ್ನ ಮುಂದಕ್ಕೆ ತರಬೇಕು. ಅದರಿಂದ ನನಗೆ ಇದೆಲ್ಲ ನೋಡಿ ನಾನು ತೆಗೆದುಕೊಂಡು ಸಂತೋಷ ಪಡುತ್ತಿದ್ದೇನೆ. ನೀವು ಸಂತೋಷ ಪಟ್ಟಿದ್ದು ಬಂದು ಸಂತೋಷ ಪಟ್ಟುಕೊಂಡು ನೋಡಿಕೊಂಡು ಹೋಗಿ ಒಂದ್ಸಾರಿ. ಸ್ವಸಹಾಯ ಗುಂಪಿನ ಸದಸ್ಯೆ ಕಲಾವತಿ ಚೆನ್ನಮ್ಮನಹಳ್ಳಿ, ಮಣ್ಣಿನಿಂದ ವಿವಿಧ ಬಗೆಯ ಕಲಾಕೃತಿಗಳನ್ನು ತಯಾರಿಸಿ ಮೇಳದಲ್ಲಿ ಪ್ರದರ್ಶಿಸಲಾಗಿದೆ. ಗ್ರಾಹಕರು ಖರೀದಿಸುವ ಮೂಲಕ ಸ್ವಸಹಾಯ ಗುಂಪಿನ ಮಹಿಳೆಯರನ್ನು ಬೆಂಬಲಿಸಬೇಕು ಎಂದು ಕೋರಿದರು. ಸಲುವಾಗಿ ಇಲ್ಲಿ ಜಿಲ್ಲಾ ಪಂಚಾಯತ್ ಕಡೆಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ಟಾಲ್ ನ ಮಾಡಿ ಸರಸ್ ಮೇಳ ತರ ಮಾಡವ್ರೆ. ಅದಕ್ಕೋಸ್ಕರ ಜನಗಳು ಬಂದು ನಮ್ಮಂತ ಮಹಿಳೆಯರಿಗೆ ಉಪಯೋಗ ಆಗ್ಲಿ ಅಂತ ಎಲ್ಲ ಪರ್ಚೇಸಿಂಗ್ ಮಾಡಿ ಸಹಾಯ ಮಾಡಬೇಕು. ಜಿಲ್ಲಾ ಪಂಚಾಯಿತಿ ನೌಕರರಾದ ಪುಷ್ಪಲತಾ, ಸ್ವಸಹಾಯ ಗುಂಪಿನಲ್ಲಿ ತಯಾರಾಗುವ ಜಿಲ್ಲೆಯ ಎಲ್ಲ ಸದಸ್ಯರ ಉತ್ಪನ್ನಗಳನ್ನು ಮೇಳದಲ್ಲಿ ಇಡಲಾಗಿದೆ. ಮಹಿಳೆಯರಿಂದ ಅರಳಿರುವ ವಿವಿಧ ಬಗೆಯ ಉತ್ಪನ್ನಗಳು ಮೇಳದಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತಿವೆ ಎಂದು ಹೇಳಿದರು. ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದು ಇದಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ನಾನು ಕೇಳಿಕೊಳ್ತೇನೆ. ಸ್ವಸಹಾಯ ಗುಂಪಿನ ಸದಸ್ಯೆ ಸುನೀತಾ, ಕೈಯಿಂದಲೇ ತಯಾರಿಸಿದ ಕೃತಕ ಆಭರಣಗಳನ್ನು ತಯಾರಿಸಿ ವಸ್ತು ಪ್ರದರ್ಶನದಲ್ಲಿ ಇಡಲಾಗಿದೆ, ಸಾರ್ವಜನಿಕರು ಕೊಳ್ಳುವ ಮೂಲಕ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಸ್ಟಾಲ್ ನ ಏರ್ಪಡಿಸಿದ್ದು ಅದರಲ್ಲಿ ನಾವು ಕೃತಕ ಆಭರಣಗಳನ್ನ ಇಟ್ಟಿದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಬಂದು ತಗೋತಾ ಇದ್ದಾರೆ, ಚೆನ್ನಾಗಿ ವ್ಯಾಪಾರ ಆಗ್ತಿದೆ.